ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ನಮಸ್ಕಾರ. 4 ಮಂದಿಗೆ ಬೆಳಗ್ಗೆ ಎದ್ದು 6 ಗಂಟೆಗೆ ಬಿಸಿಲಾಗೈತಿ. ಬೆಳಗ್ಗೆ ನಾನು ಲೇಟ್ ಆಗಿ ಹೊಂಟನಂತ ಟ್ಯೂಷನ್ ನೋಡಿದ್ರೆ ಪೂರಾ ಖಾಲಿನ ಐತಿ. ಏನ್ ಮಾಡೋಣ ಅಂದ್ರೆ ನಿದ್ದೆ ಬಂದಿದ್ರ ಒಂದ್ ಡಿಜೆ ಹಾಡ್ ಹಚ್ಚಿದ್ರ. ಡಿಜೆ ಹಾಡಿ ಕೇಳಿದ್ರಾಗ ಟ್ಯೂಷನ್ ಮುಗಿದ್ ಹೋಗೈತಿ. ಗಾಡಿ ತಗೊಂಡ್ ಹೆಗಲ್ ಮೇಲೆ ಹಾಕೊಂಡು ಹೊಂಟಿ ನೋಡ್ರಪ್ಪ ನಾವು. ಮೇಲೆ ಆಕಾಶ ಎಲ್ಲಿ ಭೂಮಿ ಎಲ್ಲಿ ಅಂತ ಹುಡುಕಾಡ್ಕೊಂತೀವಿ. ಆದ್ರೆ ಇವತ್ತು ಆಕಾಶ ಕಂಡ ಬಿಟ್ಟೈತಿ ನನಗೆ. ಆಕಾಶ್ ನಮಸ್ಕಾರ. ನಮಸ್ಕಾರ ಗಂಡ. ಗಂಡ ನಾನ. ನಮಸ್ಕಾರ. ದೇವ್ರೆ, ನಮ್ ಬೆಳವಣಿಗೆ ನೋಡಿ ಹುಡ್ಕೋತಿರೋರ್ಗೆಲ್ಲ ಕುಷ್ಠರೋಗ ಕೊಟ್ಬಿಡ. ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು? ಪೆಟ್ರೋಲ್ ಖಾಲಿ ಆಗಿದ್ ಗಾಡಿ ತಗೊಂಡ್ ತುಗಿಸ್ಕೊಂತ ಹಂಗು ಹಿಂಗ ಮಾಡಿ ಬಂದಿವಿಪ್ಪ ನಮ್ ಹೋಟೆಲ್ಗೆ. ಹೂ ಸ್ಟಾಪ್ಡ್ ಯು. ಅಷ್ಟ್ರಾಗ ನಮ್ ದೋಸ್ತ್ ಬಂದ್ ವಾಟ್ ಇಸ್ ಬುಲೆಟ್ ಅಂತಂದ. ಅದಕ್ಕ ನಾ ಬೇಜಾರಾಗಿ ಅವ್ನ ಕೈಯಾಗ ಚಾವಿ ಕೊಟ್ಬಿಟ್ಟೆ. ಎದಕ್ಲಿ ಅಂತಂದ್ರ ಜೀವನದಾಗ ನಾ ಬುಲೆಟ್ ಹೊಡೆದಿಲ್ಲ ಅಂತಂದ. ತಗೊಲೆ ಹೊಡಿಲೆ ದೋಸ್ತ್ ಅಂತ ನಾ ಹಿಂದ್ಕೊಂತಾರ. ಆರಾಮ್ ವಿಚಾರ ಮಾಡುವಾಗ ನಮ್ ದೋಸ್ತರ ನಾವ್ ಕಲ್ತಿದ್ ಕಾಲೇಜ್ನ ಸರ್ ಆಗ್ಯಾರ ಅಂತ ಗೊತ್ತಾತ. ಹುಡುಕಾಡ್ಕೊಂತ ಅವ್ರ ಕಾಲೇಜಿಗೆ ಹೋದ್ವಿ. ನಮ್ ದೋಸ್ತ್ ಸರ್ ಅದ ಅಂತ ಖುಷಿ ಪಡ್ಲಿ, ನೀವ್ ಹೆಂಗ್ ಸರ್ ಅದ ಅಂತ ದುಃಖ ಪಡ್ಲಿ, ಒಂದು ಗೊತ್ತಾಗ್ಲಿಲ್ಲ. ಇನ್ನೊಬ್ಬ ನಮ್ ದೋಸ್ತ್ ಸರ್ ಆಗಿ ಎಲ್ಲ ಡಡ ಹೊಂದಾನ ಅಂತ ಹುಡುಕಾಡದೊಳಗ್ ಬಂದ ನೋಡ್ರಿ. ಸಾಹಸ ಸಿಂಹ ಬೆಟ್ಟಿ ಬರುವ ಜೋರು ನೋಡು, ದಿಟ್ಟ ವೀರ ಪಡೆಯ ನೋಡು, ದಂಡು ದಾಡಿ ನಡುವೆ. ನಮ್ಮಿಬ್ರು ದೋಸ್ತರಿಗೆ ಈಗರ ಕಾಲೇಜ್ ಉದ್ದಾರ ಮಾಡ್ಲಿ ಅಂತ ನಾವಿಬ್ರು ಓಡೋಗ್ಬಿಟ್ವಿ. ಅವ್ರಿಬ್ರಿಗೂ ಬಾಯ್ ಹೇಳಿ ಹೋಟೆಲ್ ಬರೋದ್ರಾಗ ಅಣ್ಣ ಬಂದ್ಬಿಟ್ಟಾನ. ಅಣ್ಣಗ್ ಬಾಯ್ ಹೇಳಿ ನಾವು ಮನಿಗ್ ಹೊಂಟಿ ನೋಡ್ರಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.